ಪಾಕ್ ಅಣ್ವಸ್ತ್ರ ಬಲದ ಕ್ಷಿಪಣಿ ನಾಶ ಮಾಡಿದ್ದ ಸುದರ್ಶನ ಚಕ್ರ ಅಂದರೆ ನಾವೇನು ಈಗ ರಷ್ಯಾದಿಂದ ಏನು ಪಡೆದುಕೊಂಡಿದ್ದೀವಲ್ಲ ಈ ಸುದರ್ಶನ ಚಕ್ರ ಅನ್ನುವಂತಹದ್ದು S-400 ಇದು ಭಾರತದ ಅಂದರೆ ಪಾಕಿಸ್ತಾನ ಏನು ಹೊಡೆದುರುಳಿಸೋದಕ್ಕೆ ಪಾಕಿಸ್ತಾನದಿಂದ ಒಂದೇನು ಚಿಮ್ಮಿ ಬಂದಿತ್ತಲ್ಲ ಶಾಹೀನ್ ಅನ್ನುವಂತಹ ಆ ಕ್ಷಿಪಣಿಯನ್ನು ಭಾರತದ ಸುದರ್ಶನ ಚಕ್ರ S-400 ಹೊಡೆದುರುಳಿಸಿದೆ ಅಂತ ಈಗ ವರದಿಯಾಗಿದೆ. ಪಹಲಗಾಮ್ ನರಮೇಧದ ಬಳಿಕ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರದ ಪ್ರತಿಯಾಗಿ ಭಾರತದ ವಿರುದ್ಧ ಭಾರೀ ಪ್ರಮಾಣದ ಡ್ರೋನ್ ಕ್ಷಿಪಣಿ ಶೆಲ್ಲಿಂಗ್ ತೀವ್ರಗೊಳಿಸಿದಂತಹ ಪಾಕಿಸ್ತಾನ ಈ ಹಂತದಲ್ಲಿ ತನ್ನ ಬತ್ತಳಿಕೆಯಲ್ಲಿದ್ದಂತಹ ಪರಮಾಣು ಸಾಮರ್ಥ್ಯದ ಅತಿ ಪ್ರಬಲ ಶಾಹೀನ್ ಕ್ಷಿಪಣಿಯನ್ನು ಬಳಸಿತ್ತು. ಆದರೆ ಅದನ್ನು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯಾದ S-400 ಅದನ್ನು ತಡೆದು ಹೊಡೆದುರುಳಿಸಿತ್ತು ಭಾರತ. ಪಾಕ್ ಕಡೆಯಿಂದ ಹಾರಿ ಬಂದಂತಹ ಈ ಕ್ಷಿಪಣಿಯನ್ನು ಗಾಳಿಯಲ್ಲೇ ತಡೆದಿದ್ದ ಸುದರ್ಶನ ಚಕ್ರ ಖ್ಯಾತಿಯ ರಷ್ಯಾ ನಿರ್ಮಿತ S-400 ಇದನ್ನು ಗಾಳಿಯಲ್ಲೇ ಧ್ವಂಸ ಮಾಡಿತ್ತು. ಈ ಮೂಲಕ ಸಂಭಾವ್ಯ ಹಾನಿಯನ್ನು ತಡೆಯಲಾಯಿತು ಅಂತ ಭಾರತೀಯ ಸೇನೆಯ ಒಬ್ಬ ಕಮಾಂಡರ್ ಬಿಡುಗಡೆ ಮಾಡಿರುವಂತಹ ವಿಡಿಯೋದಲ್ಲಿ ಈ ಒಂದು ಮಾಹಿತಿ ಹೊರಬಂದಿದೆ. ಪಾಕಿಸ್ತಾನವೇ ಅಭಿವೃದ್ಧಿಪಡಿಸಿರುವಂತಹ ಶಾಹೀನ್ ಕ್ಷಿಪಣಿಯು 2750 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ತಲುಪಿ ಧ್ವಂಸ ಮಾಡುವಂತಹ ತಾಕತ್ತು ಹೊಂದಿದೆಯಂತ ಇಡೀ ವಿಶ್ವಕ್ಕೆ ಬೀಗಕೊಂಡಿತ್ತು. ಆದರೆ ಅದ್ಯಾವ ಶಾಹೀನ್ ಕ್ಷಿಪಣಿ ಇದಾಗಿರಬಹುದು ಅಥವಾ ಜೊತೆಗೆ ಈ ಪಾಕಿಸ್ತಾನದ ಆಟ ಈ S-400 ಮುಂದೆ ನಡೀಲಿಲ್ಲ. ಎಲ್ಲವನ್ನು ಕೂಡ ಈಗ ಶಾಹೀನ್ ಅನ್ನುವಂತಹ ಬಲಿಷ್ಠ ಖಂಡಾಂತರ ಕ್ಷಿಪಣಿಯನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ.